ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಅಧಿವೇಶನದಲ್ಲಿ ಪ್ರಮುಖವಾಗಿ 2 ಕಾನೂನುಗಳು ಅಥವಾ ಮಸೂದೆಗಳನ್ನು ಪಾಸ್ ಮಾಡೋರಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅವು 2 ಮೊದಲನೇದು ದ್ವೇಷ ಭಾಷಣ, ಎರಡನೇದು ಬಹಿಷ್ಕಾರ. ನಿಜವಾಗಿಯೂ 2 ಕಾನೂನು ಆಗಲೇಬೇಕಾದಂಥದ್ದು. ಈಗಿರುವ ಕಾನೂನು ಕಟ್ಟಳೆಗಳು ಪ್ರಭಾವಿಯಾಗಿಲ್ಲ ಅನ್ನೋದಕ್ಕೆ ಇಲ್ಲಿ ಮಾಬ್ ಲಿಂಚಿಂಗು, ಇನ್ನೊಂದರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು, ಇನ್ನುಳಿದ ಅನೇಕ ಬಹಿಷ್ಕಾರ ಹಾಕುವಂಥದ್ದು, ಬೇರೆ ಜಾತಿಯ ಹುಡುಗಿನ ಅಥವಾ ಹುಡುಗನ ಮದುವೆ ಆದ ಬಹಿಷ್ಕಾರ ಹಾಕುವಂಥದ್ದು, ಅಥವಾ ಗುಡಿಗಳಲ್ಲಿ ಹೋದ್ರೆ ಬಹಿಷ್ಕಾರ ಹಾಕುವಂಥದ್ದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ತಪ್ಪಲ್ವಾ? ಹಿಂದೂಗಳೆಲ್ಲ ಒಂದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಓಟ್ ಪಡಿತಾರೆ. ಅಂದಾಗ ಎಲ್ಲ ಗುಡಿಗಳಲ್ಲೇ ಎಲ್ಲ ಜಾತಿ ಜನ, ಮುಸ್ಲಿಮರು ಬಿಡ್ರಿ, ಅವ್ರು ಮಲೇಚರಿದ್ದಾರೆ, ಅವ್ರನ್ನ ಬಿಡೋನು. ಅಟ್ಲೀಸ್ಟ್ ಹಿಂದೂಗಳಲ್ಲಿ ಕೆಳಜಾತಿ ಜನರನ್ನ ಗುಡಿಗಳಲ್ಲಿ ಕರ್ಕೋತಾರ, ಅವ್ರಿಗೆ ಬಹಿಷ್ಕಾರ ಹಾಕದಿರ್ತಾರ. ಮೇಲ್ಜಾತಿಯ ಹುಡುಗಿ ಕೆಳಜಾತಿ ಹುಡುಗನ ಮದುವೆ ಆದ್ರೆ ಅವನು ಬಹಿಷ್ಕಾರ ಹಾಕ್ತಾ ಇರ್ತಾರೆ. ಏನಿದೆಲ್ಲ? ಮತ್ತು ಕೇಳಿದ್ರೆ ಎದ್ದ ತಕ್ಷಣ ಹಿಂದೂಗಳು ಒಂದು. ಮತ್ತು ಇದೇನಿದು? ನಮ್ಮ ಸಮಾಜದಲ್ಲಿ ಇವತ್ತಿಗೂ ನಡೀತಾ ಇದೆ ಬಹಿಷ್ಕಾರ ಹಾಕುವಂಥದ್ದು. ಇನ್ನೊಂದು ನಿಮ್ಗೆ ಗೊತ್ತದ ದ್ವೇಷ ಭಾಷಣ, ಇನ್ನೊಂದು ಧರ್ಮದ ಬಗ್ಗೆ ದ್ವೇಷ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಇರಲಿ, ಅವರ ಧರ್ಮದ ವಿಮರ್ಶೆ ಮಾಡೋದು ಬೇರೆ, ವಿಮರ್ಶೆ ಮಾಡಿರಿ. ಆದರೆ ಅವ್ರ ದೈವ ನಂಬಿದಂಥ ದೈವವನ್ನು ಟೀಕೆ ಮಾಡೋದು ಎಷ್ಟು ಸರಿ?